ಕೈ ಹಾಕ್ಬೇಡಿ, ಕಟ್ಟಾಗ್ಬಿಡುತ್ತೆ. ಪನ್ನೀರ್ ಗೊತ್ತಿದೆಯಲ್ಲ ಸಮಾಚಾರ, ಎಷ್ಟು ಸೂಕ್ಷ್ಮ ಅಂದರೆ ಅಷ್ಟು ಸೂಕ್ಷ್ಮ. ಏನೋ ಬಲವಂತ ಮಾಡಿದ್ರಿ ಹೊಡೆದೋಗ್ಬಿಡುತ್ತೆ. ಅದಕ್ಕೆ ಲೈಟಾಗಿ ತೆಗೆದು ಹಿಂಗೆ ಬಿಡ್ಬೇಕು, ಹಿಂಗೆ ಕರೆದು ಅಲ್ಲಿ ಮಡಿಕೊಂಬಿಡಿ. ಈಗ ನಾವು ಕರೆದಿದ್ದು ಆಗೋಗಿದೆ. ಮುಂದಿನ ಕೆಲಸ ಏನು ಮಾಡೋಣ? ಇದು ನಿಮಗೆ 10-15 ನಿಮಿಷದಲ್ಲೆಲ್ಲ ಮುಗಿದೋಗ್ಬಿಡುತ್ತೆ ಕೆಲಸ. ಟಕ್ ಅಂತ ಮುಗಿದೋಗುತ್ತೆ. ಆಫ್ ಮಾಡಿಬಿಡಿ ಸ್ಟವ್ವ. ಆಗೋಯ್ತು ಅಷ್ಟೇ. ಜಸ್ಟ್ 2 ನಿಮಿಷದಲ್ಲೇ ಮುಗಿದೋಯ್ತು ಕೆಲಸ. ರೆಡಿ. ನಮಸ್ಕಾರ. ನಿಮ್ಮ GFC ಕೃಷ್ಣಪ್ಪ ಅವರು ಪ್ರತ್ಯಕ್ಷವಾಗಿದ್ದಾರೆ. ನಮ್ಮ ಮನೆ ರಸದೂಟ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಏನು ಮಾಡ್ತಾಯಿದ್ದಾರೆ ಕೃಷ್ಣಪ್ಪ ಅವರು ಇವತ್ತು ಅಡುಗೆ? ಏನು ವಿಶೇಷ ಅಂತ ನೋಡ್ತಾ ಇದ್ದೀರಾ? ಒಂದು ಪನ್ನೀರಲ್ಲಿ ಪೆಪ್ಪರ್ ಡ್ರೈ ಮಾಡಿ ತೋರಿಸೋಣ. ಪೆಪ್ಪರ್ ಪೌಡ್ರ್ ನಿಮ್ಮ ಮನೇಲಿದ್ದರೆ, ನಮ್ಮದು GFC ಪೆಪ್ಪರ್ ಪೌಡ್ರ್ ಇದ್ದರೆ. ಈಗ ಪೆಪ್ಪರ್ ಪನ್ನೀರ್ ಡ್ರೈ ಹೇಗೆ ಮಾಡೋದು? ಕೃಷ್ಣಪ್ಪ ಅವರು ನಾನ್ ವೆಜ್ಗೆ ಬ್ರ್ಯಾಂಡು, ವೆಜ್ ಮಾಡಿ ತೋರಿಸಲ್ಲ ಅಂತೀರಾ. ಅದ್ಭುತವಾದ ವೆಜ್ ಮಾಡಿ ತೋರಿಸೋಣ. ಇದಕ್ಕೆ ಏನು ಬೇಕು ಅಂತ ನೋಡ್ಕೊಳ್ಳಿ. ನಾನು ಅರ್ಧ kg ಪನ್ನೀರ್ ಯೂಸ್ ಮಾಡಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ನಮ್ಮ ಪೆಪ್ಪರ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಕಪ್ ಈರುಳ್ಳಿ ಇದ್ದರೆ ಮನೆಯಲ್ಲಿ ರೆಗ್ಯುಲರಿ ಮನೆಯಲ್ಲೇ ಇರತಕ್ಕಂಥ ಪದಾರ್ಥಗಳು, ಅದನ್ನೇ ಯೂಸ್ ಮಾಡಿ ಅಡುಗೆ ಮಾಡಬೇಕು ನೀವು. ಫಸ್ಟ್ ಏನು ಮಾಡೋಣ ಅಂದರೆ ಪೆಪ್ಪರ್ನ ಕರ್ಕೊಂಬಿಡೋಣ. ಪೆಪ್ಪರ್ ಅಂತೀನಿ, ಇದು ಪನ್ನೀರ್ನ ಕರೆದು ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ. ಈ ಪನ್ನೀರ್ ಕಟ್ ಮಾಡಿರೋದನ್ನು ಹಿಂಗೆ ಹಾಕ್ಕೊಂಬಿಟ್ಟು ನೀವು ಲೈಟಾಗಿ ಉಪ್ಪು ಹಾಕ್ತೀರಾ. ಯಾಕೆಂದರೆ ಇದು ಸಪ್ಪೆ ಇರುತ್ತೆ. ಡ್ರೈ ಆದಮೇಲೆ ನಿಮಗೆ ಟೇಸ್ಟು ಸಿಗೋ ಚಾನ್ಸ್ ಇರೋಲ್ಲ. ಅದಕ್ಕೋಸ್ಕರ ಈಗಲೇ ನೀವು ಅದನ್ನು ಉಪ್ಪನ್ನ ಸ್ವಲ್ಪ ಸೇರಿಸ್ಬಿಡ್ಬೇಕಷ್ಟೇ, ಇನ್ನೇನಿಲ್ಲ. ಕೈ ಹಾಕ್ಬೇಡಿ, ಕಟ್ಟಾಗ್ಬಿಡುತ್ತೆ. ಪನ್ನೀರ್ ಗೊತ್ತಿದೆಯಲ್ಲ ಸಮಾಚಾರ, ಎಷ್ಟು ಸೂಕ್ಷ್ಮ ಅಂದರೆ ಅಷ್ಟು ಸೂಕ್ಷ್ಮ. ಇಷ್ಟೇ. ಇದನ್ನೇ ವಾಟರ್ ಬಾಯ್ಲ್ ಮಾಡಿ. ಬೇಕಾದರೆ ಕೆಲವರು ವಾಟರ್ ಬಾಯ್ಲ್ ಮಾಡ್ತಾರೆ. ನಾವು ಯಾಕೆಂದರೆ ಸ್ಟಿಪ್ಪಾಗಿ ನಿಂತ್ಕೊಳ್ಳಿ ಅಂತ, ಬಣ್ಣಕ್ಕೆ ಚೆನ್ನಾಗಿ ಕಾಣಬೇಕು. ಅದಕ್ಕೋಸ್ಕರ ನಾವು ಎಣ್ಣೆಲಿ ಕರಿತಾ ಇದ್ದೀವಿ. ನೀರಿಗೆ 1 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ನೀವು ಬೇಯಿಸ್ಬಿಟ್ಟು ತೆಗೆದು ಮಡಿಕೊಂಡ್ರೆ ಸ್ವಲ್ಪ ಹಾರ್ಡಾಗುತ್ತೆ. ಅದೊಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ನಾವು ನೋಡಿದ್ದೀವಿ, ಯಾಕೆ ವೆಜ್ ಕ್ಯಾಟ್ರಿಂಗ್ ಎಲ್ಲ ಮಾಡ್ತಾನೆ ಇರ್ತೀವಿ. ಹಿಂಗೆ ಅನ್ನಿ ಚೊರ ಅನ್ನಬೇಕು, ಅವಾಗ ಬಿಡಬೇಕು. ತುಂಬಾ ಕಾದಿರಬಾರ್ದು. ತುಂಬಾ ಕಾದಿದ್ರೆ ಅದೇನಾಗುತ್ತೆ ಅಂದರೆ ಪಟ್ಟಂತ ಮೇಲ್ಗಡೆ ವಸ್ತು ಬ್ಲ್ಯಾಕ್ ಆಗಿಬಿಡುತ್ತೆ ನಿಮಗೆ. ಅದಕ್ಕೋಸ್ಕರ ಎಣ್ಣೆನ ಯಾವತ್ತೂ ಇದು ಮಾಡ್ಕೊಳ್ಳಿ. ಚೊರ ಅನ್ನುವಾಗ ಬಿಟ್ಬಿಡ್ಬೇಕು. ಲೈಟ್ ಕವಲೆ ಎಣ್ಣೆ ಇಟ್ಕೊಂಡ್ರೆ ತುಂಬ ಅದ್ಭುತವಾಗಿರುತ್ತೆ. ಲೈಟಾಗಿ ಎತ್ತು ಮೇಲೆ ಬಿಡ್ಬೇಕು ಹಿಂಗೆ. ಅದು ಬಾಣಲಿರೋ ತಳ ಕಚ್ಕೊಳ್ಳುತ್ತೆ. ಯಾಕೆಂದರೆ ನಿಮಗೆ ತೇವಾಂಶ ಜಾಸ್ತಿ ಇರುತ್ತೆ ಪನ್ನೀರಲ್ಲಿ. ಅದರಿಂದ ಲೈಟಾಗಿ ಹಿಂಗೆ ತುಂಬಿಲ್ಲ ಹೊಡೆದಾಕ್ಬಿಡ್ತೀರ ಅಷ್ಟೇ. ಆಮೇಲೆ ಇಲ್ಲಾಂದರೆ ಹೊಡೆದೋಗ್ಬಿಡುತ್ತೆ. ಏನೋ ಬಲವಂತ ಮಾಡಿದ್ರಿ ಹೊಡೆದೋಗ್ಬಿಡುತ್ತೆ. ಅದಕ್ಕೆ ಲೈಟಾಗಿ ತೆಗೆದು ಹಿಂಗೆ ಬಿಡ್ಬೇಕು. ಹಿಂಗೆ ನೋಡಿ, ಈ ಥರ ಅಲ್ಲಲ್ಲ ಬಿಟ್ಟರೆ ಅದು ಕಚ್ಕೊಂಡಿದ್ದ ಜಾಗದಲ್ಲಿ ಬ್ಲ್ಯಾಕ್ ಆಗಿಬಿಡುತ್ತೆ. ಅದು ಕಚ್ಕೊಳ್ಳೋಕೆ ಬಿಡಬೇಡಿ. ಆಮೇಲೆ ಹಾಕಿದ ತಕ್ಷಣ ಕುರ್ಪಿ ಹಾಕಬೇಡಿ. ಸ್ವಲ್ಪ 1-2 ಸೆಕೆಂಡ್ ಆದಮೇಲೆ ಹಿಂಗೆ ಅನ್ನಿ. ಆಮೇಲೆ ತುಂಬ ಹೊತ್ತು ಅದನ್ನು ಬೇಯಿಸೋಕೆ ಹೋಗಬಾರ್ದು. ನಿಮಗೆ ಹೇಳಿದ್ದೀನಿ, ತುಂಬ ಹೊತ್ತು ಬೇಯಿಸ್ಬಿಟ್ರೆ ಒಂಥರ ರಬ್ಬರ್ ಥರನೂ ಆಗಿಬಿಡುತ್ತೆ ಇದು. ನೋಡಿ, ಈ ಥರ ಸ್ಟಿಪ್ಪಾಗಿ ನಿಂತ್ಕೋಬೇಕು ಅಷ್ಟೇ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಇದು ಕರೆಕ್ಟಾಗಿದೆ. ಈಗ ನೋಡಿ, ಕಟ್ಟು ಆಯ್ತಾ ಇಲ್ಲ, ತುಂಬ ಬರ್ನೂ ಆಗಿಲ್ಲ. ಇಲ್ಲಾಂದರೆ ನೀವೇನೋ ತುಂಬ ಏನಾರ ಬೇಯಿಸ್ಬಿಟ್ರಿ ಅಂತಂದರೆ ಒಂಥರ ರಬ್ಬರ್ ಥರ ಇರ್ತದೆ. ಆ ಸ್ಮೂತ್ನೆಸ್ ಇರೋಲ್ಲ. ತಿನ್ನಲಿಕ್ಕೆ ಆ ಸ್ಮೂತ್ನೆಸ್ ಬರೋಕ್ಕೆ ಸಾಧ್ಯವಿಲ್ಲ. ಕರೆದು ಅಲ್ಲಿ ಮಡಿಕೊಂಬಿಡಿ. ಈಗ ನಾವು ಕರೆದಿದ್ದು ಆಗೋಗಿದೆ. ಮುಂದಿನ ಕೆಲಸ ಏನು ಮಾಡೋಣ? ಒಂದು 100 ಗ್ರಾಮ್ ಎಣ್ಣೆ ಅಷ್ಟೇ ಅದರೊಳಗಿರಲಿ. ನೀವು ಕರೆದಿರೋ ಎಣ್ಣೆನೇ ಬಿಸಿ ಎಣ್ಣೆ ಇರ್ತದಲ್ಲ, ಅದೊಂದು 100 ಗ್ರಾಮ್ ಅಷ್ಟು ಇರಲಿ. ಹಸಿಮೆಣ್ಸಿಗೆ ಹಾಕೋಬೇಕು ನಿಮಗೆ. ಇದು ಉದ್ದುದ್ದಕ್ಕೆ ಹಚ್ಚಿದ್ದೀವಿ. ಹಸಿಮೆಣ್ಸಿಗೆ ಹಾಕ್ಕೊಳ್ಳೋಣ. ಹಸಿಮೆಣ್ಸಿಕಾಯಿ ಯಾವಾಗಲೂ ಟೇಸ್ಟಾಗಿರುತ್ತೆ. ಫಸ್ಟ್ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ 10-15 ನಿಮಿಷದಲ್ಲೆಲ್ಲ ಮುಗಿದೋಗ್ಬಿಡುತ್ತೆ ಕೆಲಸ. ಟಕ್ ಅಂತ ಮುಗಿದೋಗುತ್ತೆ. ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಿತ್ರಾನ್ನಕ್ಕೂ ಸುಧಾ ಲೇಟಾಗಿ ಹಾಕ್ತಾರೆ. ಫಸ್ಟೇ ಹಸಿಮೆಣ್ಸಿಕಾಯಿ ಹಾಕಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಇವೆಲ್ಲ ಹಾಕೋಕ್ಕೆ ಮುಂಚೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ ನೀವು ಚಿತ್ರಾನ್ನಕ್ಕೆ. ಅದ್ರ ಟೇಸ್ಟ್ ನೋಡಿ ಹೇಗಿರ್ತದೆ ಅಂತೇಳಿ, ಅಷ್ಟು ಅದ್ಭುತವಾಗಿರುತ್ತೆ. ಈಗ ಆಗಿದೆ, ಇದು ಸಾಕು. 1 ಕಪ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ.
1 ಕಪ್ ಈರುಳ್ಳಿ ಹಾಕ್ಕೊಳ್ಳೋಣ. ಹಸಿಮೆಣ್ಸಿಕಾಯಿನಲ್ಲಿ ಗ್ಯಾಸ್ಟ್ರಿಕ್ ಆಗೋದು ಉದ್ದೇಶ ಏನಂದರೆ, ಫಸ್ಟ್ ಅದು ಚೆನ್ನಾಗಿ ಬಾಯ್ಲಂಗೆ ಆಗಿರಲ್ಲ. ಬಾಯ್ಲ್ ಆಗದೇ ಇರೋದ್ರಿಂದ ನಿಮ್ಗೆ ಅದು ತಿಂದಾಗ ಅವ್ರಿಗೆ ಅಸಿಟಿ ಅಂತ ಅನಿಸ್ತದೆ. ಕರೆಂಟ್ ಹೋಗ್ಬಿಟ್ಟಿತ್ತು ಮಧ್ಯದಲ್ಲಿ. ನಾವು ಬ್ಯಾಟ್ರಿ ಮುಖಾಂತರ, ಜನ್ರೇಟ್ರ್ ಮುಖಾಂತರ ಮಾಡ್ತಾಯಿದ್ವಿ. ಇಷ್ಟೊಂದು ಲುಕ್ಕು ಆ್ಯಂಡ್ ಫೀಲ್ ಇರಲಿಲ್ಲ. ಅಂದರೆ ಕೆಲಸ ನಿಲ್ಸೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಈಗ ಕರೆಂಟ್ ಬಂತು. ಈಗ ಲಕ ಅಂತ ಇದೆ ನೋಡಿ ಮಕ, ಇದು ಎಲ್ಲ ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ ನೋಡಿ. ಇದಕ್ಕೆ ಕೆಂಪಿಗೆ ಏನು ಆಗಬೇಕಾಗಿಲ್ಲ ಈರುಳ್ಳಿ. ಈ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಇದು ನಿಮಗೆ ಪೆಪ್ಪರ್ ಡ್ರೈ ಅಲ್ವರಾ, ಪೆಪ್ಪರ್ ಡ್ರೈ ಪನ್ನೀರ್ ಪೆಪ್ಪರ್ ಡ್ರೈ ಅಲ್ವಾ, ಲೈಟಾಗಿ ಫ್ರೈ ಆದರೆ ಸಾಕು ನೋಡಿ, ಅಷ್ಟೇ ಸಾಕು. 1.5 ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟು ಹಾಕ್ಕೊಳ್ಳೋಣ. ತುಂಬ ನೀರು ಅವಶ್ಯಕತೆ ಏನಿರೋಲ್ಲ ಇದರಲ್ಲಿ. ನೀರು ಅವಶ್ಯಕತೆಯೂ ಬೇಡ, ಸಿಂಪಲ್ ಆಗಿರೋದ್ರಿಂದ. ಇದು ನಿಮಗೆ ಡ್ರೈ ಅಲ್ವರ, ಇದು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ, ಒಂದಿಷ್ಟೇ, ಎಷ್ಟು ಅಷ್ಟೇ ಸಾಕು. ಪನ್ನೀರ್ ಒಂದು ನೀವು ಕರೆದು ರೆಡಿ ಇಟ್ಕೊಂಬಿಟ್ರೆ 10-15 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಇದನ್ನು ಈಸಿಯಾಗಿ ಮಾಡಿಬಿಡ್ಬೋದು. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಬೇಕಾದ್ರೆ ನೋಡಿಕೊಂಡು ಗ್ರೇವಿನ ಹಾಕ್ಕೊಂಡು ಆಮೇಲೆ ಹಾಕೋಬೇಕು. ಯಾವಾಗಲೂ ಗ್ರೇವಿನ ಚೆಕ್ ಮಾಡ್ಕೋಬೇಕು. ನಾವು ಅರ್ಧ ಕೆ ಜಿ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ಇರಲಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಪರಿಮಳಕ್ಕೆ. ಕೊತ್ತಂಬರಿ ಸೊಪ್ಪು ಪರಿಮಳಕ್ಕೆ ಘಮ 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 ಅನ್ಬೇಕು ಹಂಗೇನೆ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಟಕ್ಕಂತ. ಅಷ್ಟು ಕರಿಬೇವಿನ ಸೊಪ್ಪು ಹಾಕ್ಬಿಡೋಣ. ನ್ಯಾಚುರಲ್ ಆಗಿ ನಿಮ್ಮ ಮನೇಲೇ ಮಾಡ್ಕೊಳ್ಳಿ ಇದನ್ನು. ಇಂಥವೆಲ್ಲನೂ ನಾವು GFC ಅವರು ನಿಮ್ಗೆ ಕಳ್ಸೋಕ್ಕೆ ರೆಡಿ ಇದ್ದೀವಲ್ಲ ಎಲ್ಲನೂ. ನೋಡಿ ಆಗೋಯ್ತು ಇದು. ಇದಕ್ಕೆ ನಿಮಗೆ 1.5 ಸ್ಪೂನ್ ಪೌಡ್ರ್ ಬೇಕಷ್ಟೇ. 1.5 ಸ್ಪೂನ್ ಪೌಡ್ರ್ ಹಾಕ್ಬಿಟ್ರೆ ಆಯ್ತು ಕೆಲಸ. ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ. ಹೇಳಿದ್ನಲ್ಲ, ಅಷ್ಟೇ ಪೌಡ್ರು ಮುಗಿದೋಯ್ತು. ರೆಡಿಯಾಗಿದೆ. ಒಂದೇ ಒಂದು ಸ್ವಲ್ಪ, ಒಂದಿಷ್ಟೇ ವಾಟ್ರು, ಜಾಸ್ತಿ ಬೇಡ, ಅಷ್ಟೇ. ಆಗಿದೆ ಇದು. ಈಗ ಈ ಥರ ಕರೆದಿ ಮಡಗಿದ್ದ ಪನ್ನೀರನ್ನು ಟಕ್ಕಂತ ಸೇರಿಸ್ಬೇಕಷ್ಟೇ. ಆಫ್ ಮಾಡಿಬಿಡಿ ಸ್ಟವ್ವ. ಆಗೋಯ್ತು ಅಷ್ಟೇ. ಜಸ್ಟ್ 2 ನಿಮಿಷದಲ್ಲೇ ಮುಗಿದೋಯ್ತು ಕೆಲಸ. ರೆಡಿ. ಹೇಗಿರುತ್ತೆ ಟೇಸ್ಟ್ ಅನ್ಬೇಡಿ. ಎಷ್ಟು ಈಸಿಯಾಗಿ ನೋಡಿ, ಮನೆಯಲ್ಲಿರೋ ಪದಾರ್ಥನೇ ಬಳಸಿ ನಮ್ಮ GFC ಪೆಪ್ಪರ್ ಮಸಾಲ ಒಂದು ಇದ್ರೆ ಸಾಕು. 10 ನಿಮಿಷದಲ್ಲಿ ನೀವು ನೆನೆಸ್ಕೊಂಡು ನಿಮ್ಮ ಮನೆಯವರಿಗೆ ಪೆಪ್ಪರ್ ಡ್ರೈ ಮಾಡಿಕೊಡ್ಬೋದು. ಈ ಥರದ್ದು ವಿಶೇಷ ಅಡುಗೆ ಎಲ್ಲ ವೆಜ್ಜಲ್ಲಿ ನೀವು ಮಾಡಿ ತೋರಿಸ್ತಾ ಇರ್ತೀವಿ. ಇನ್ನು ಮುಂದೆ ಒಗ್ಗಟ್ಟಾಗಿ ಹೋಗೋಣ, ಒಳ್ಳೆ ಅಡುಗೆ ಮಾಡಿ ಆರೋಗ್ಯವಂತರಾಗಿರೋಣ, ಒಳ್ಳೆ ಅಡುಗೆ ಮಾಡೋಣ, ತಿನ್ನೋಣ. ಹಾಗೆ ಮರಿಬೇಡಿ, GFC ಮಸಾಲಾನ ಒಂದು ಯೂಟ್ಯೂಬ್ ನಂದು ಇದೆ, ಅದನ್ನು ಮರಿಬೇಡಿ. ಇದು ಮನೆ ರಸದೂಟ. ಇವರು ಸಣ್ಣದ್ರಿಂದ ನಮ್ಮನ್ನ ಮೇಲೆ ಬೆಳೆಸಿದ್ದಾರೆ. ಇವ್ರದ್ದು ಮರೆಯಂಗಿಲ್ಲ. ಎಲ್ಲನೂ ಸೇರಿ ನಾವು ಮಾಡಿಕೊಡ್ತೀವಿ. ನೋಡ್ತಾ ಇರಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.